ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಸೊ ಇವತ್ತೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇವರು ಕೂಡ್ಲಿ ಜಾತ್ರೆಗೆ ಹೋಗುತ್ತೆ. ನಮ್ಮ ದೇವರು ಅಂತಲ್ಲ, ಸುತ್ತಮುತ್ತ ಹಳ್ಳಿಲಿರೋ ಎಲ್ಲಾ ದೇವರುಗಳು ಕೂಡ ಇವತ್ತು ಜಾತ್ರೆಗೆ ಹೋಗುತ್ತವೆ. ರಸ್ತೆಗೆ ಹೋಗಿ ಕೆಳಗೆ ಬರ್ತಾ ಇರ್ಬೇಕಾದ್ರೆ ಹೊಸಳ್ಳಿ ದೇವ್ರು ಕೂಡ ಬರ್ತಾ ಇತ್ತು. ಇದು ಹೊಸಳ್ಳಿ ಮೇಗ್ಲೂರದು, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಇವರು ಡಲ್ಲೋಡರ್ನೆಲ್ಲ ಕರೆಸಿದ್ರು, ಹಂಗೆ ಮೆರವಣಿಗೆ ಕೂಡ ಮಾಡ್ತಾ ಇದ್ರು. ಅಲ್ಲಿಂದ ಸೀದಾ ನಮ್ಮ ದೇವ್ರ ಹತ್ರ ಬಂದೆ ಅಲಂಕಾರ ಇನ್ನೂ ಮಾಡ್ತಾ ಇದ್ರು. ಇದು ಬೊಮ್ಮನಕಟ್ಟೆ ಕೆಂಚಮ್ಮ ದೇವಿ ಅಂತ ಹೇಳಿ, ಇವರು ನಮ್ಮೂರಲ್ಲೇ ಸ್ಟೇ ಆಗೋದು. ಇವರು ನಮ್ಮೂರಿಗೆ ಬೆಳಗ್ಗೆನೆ ಬರ್ತಾರೆ. ಆ ತರ ಎಲ್ಲ ಅಲಂಕಾರ ಮಾಡ್ಕೊಂಡು ಸಂಜೆ ಕೂಡ್ಲಿಗೆ ಹೋಗ್ತಾರೆ. ಇಲ್ಲಿಂದ ನಮ್ ದೇವ್ರನ್ನು ಕೂಡ ಕೂಡ್ಲಿಗೆ ತಗೊಂಡ್ ಹೊರಟ್ವಿ. ಅಲ್ಲಿಂದ ಹಂಗೆ ಪೂಜೆ ಮಾಡ್ಕೊಂಬರಕ್ ಹೊರಟ್ರು. ಅಲ್ಲಿ ಜಾತ್ರೆಯಲ್ಲಿ ಮುರಳಿ ಅಣ್ಣ ಸಿಕ್ಕರು. ಇವರು ಪ್ರೊಫೆಷನಲ್ ಬಾಡಿ ಬಿಲ್ಡರ್. ಅಲ್ಲಿ ಹಂಗೆ ಸ್ವಾಮಿಗೊಪ್ತವರೆಲ್ಲ ಸಿಕ್ಕರು. ಖುಷಿ ಆಯ್ತು ಅಣ್ಣ ಮಾತಾಡ್ಸಿದ್ದಕ್ಕೆ. ಇವ್ರು ಕ್ಯಾಚಿಂಗ್ ಹೋಗ್ತವ್ರು ನಮ್ಮ ಫ್ರೆಂಡ್ಸು. ಅಲ್ಲಿಂದ ಹೊರ ಬರ್ತಿದ್ದಂಗೆ ಹೊಸಳ್ಳಿಯವ್ರು ಕೂಡ ಹೊರಟ್ರು. ಚಂದ್ರನ ನಾವು ಡೈರೆಕ್ಟ್ ಆಗಿ ನೋಡೋದಕ್ಕಿಂತ ಸ್ಟೇಟಸ್ ಸ್ಟೋರಿಗಳಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಆದ್ರೂ ನಾನು ಬ್ಲಾಗಲ್ಲಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಇವತ್ತು ರಾತ್ರಿ ಚಂದ್ರ ನೋಡಿದ್ವಿ, ಕತ್ಲನ್ನು ಫೋಟೋ ಹೊಡ್ಕೊಂಡ್ವಿ. ಹೌದಾ, ವಾಯ್ಸ್ ಕೊಟ್ಟಿರೋರು ಚೇತನ್. ಇವಾಗೇನಂದ್ರೆ ನಮ್ಮ ದೊಡ್ಡಪ್ಪಾಜಿಯವ್ರ ಮನೆಯವ್ರು ಎಲ್ಲರಿಗೂ ವಿಶ್ ಮಾಡ್ಕೊಂಡು ಬರ್ಬೇಕು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಮಿಸ್ಟರ್ ಗುಂಡೇಶ್. ಹ್ಯಾಪಿ ಯುಗಾದಿ. ಓಯ್ ಯಾರ್ಯಾ ಬಾರ ಇಲ್ಲಿ. ಹ್ಯಾಪಿ ಯುಗಾದಿ ಅಣ್ಣ, ಬಾಯ್ಲಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಇದು ನಿಮಗೆ ಯಾವ ಥರ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಈ ಥರನೇ ವಿಶ್ ಮಾಡ್ಕೊಂಡು ಬರೋದು. ನಮ್ಮ ವಟಾರದಲ್ಲಿ ಲಾಸ್ಟ್ ಹಿರಿಯರು ಅಂತ ಒಬ್ರು ಇದ್ರೆ ಅದು ಇವರೇ. ಅವರಿಗೆಲ್ಲ ವಿಶ್ ಮಾಡಿ ಹೊರಗೆ ಬಂದೆ. ಇನ್ನು ಲಾಸ್ಟ್ ಕೆರೆಯಲ್ಲಿ ಇತ್ತು ದೇವರು. ನಾವೆಲ್ಲ ವೇಟ್ ಮಾಡ್ತಿದ್ದೀವಿ ದೇವರು ನಮ್ಮ ಕೆರೆಗೆ ತಗೊಂಡೋಗಕ್ಕೆ. ದೇವರೆಲ್ಲ ಫುಲ್ ಊರಾಡಿದ್ಮೇಲೆ ಗಂಟು ಹುಡ್ಕುತ್ತೆ ದೇವರು. ಸೊ ಏನೇನು ಹುಡುಕ್ತು ಅಂತ ಹೇಳಿದ್ರೆ, ಮೊದಲನೇದು ಹಾವ್ರೆ, ಎರಡನೇದು ತೆಗರಿ, ಮೂರನೇದು ಮೆಣಸು, ನಾಲ್ಕನೇದು ಹೆಸರು, ಐದನೇದು ಭತ್ತ. ಗಂಟೆಲ್ಲ ಹುಡ್ಕಾಡಿದ್ಮೇಲೆ ದೇವಸ್ಥಾನ ಹತ್ರ ಹೊರಟ್ರು. ಹಂಗೆ ದೇವರಿಗೆ ಗುರುಪ್ರಸಾದ್ ಬಗ್ಗೆ ಸ್ವಲ್ಪ ಕೇಳಿದ್ರು. ಇವರೆಲ್ಲ ನಮ್ಮೂರಿನ ಯಜಮಾನ್ರು ಮತ್ತೆ ಅಣ್ಣಂದ್ರು. ದೇವ್ರನ್ನೆಲ್ಲ ಕೇಳಿ ತಿಂಡಿ ತಿಂದು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನಾಚರಿ.